ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ರಸಿದ್ದೇಶ್ ಅವರಿಗೆ ಒಂದು ಎರಡು ನಮ್ಮ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಖಜಾಂಚಿಗಳಾದ ಸೋಮನಾಥ್ ಅವರು ನಮ್ಮ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಎಲ್ಲರೂ ಚಪ್ಪಾಳೆ ತಟ್ಟಿ ನಮ್ಮ ನಮ್ಮ ಕಾಪು ವಲಯದ ವತಿಯಿಂದ ನಾವು ಈ ಹಿಂದೂ ಬಾಲಕರ ಸಂಘದ ಸಭೆಯನ್ನು ಕರೆದಿದ್ದೇವೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆ ನಮ್ಮ ಕಾಪು ವಲಯದ ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಶೆಟ್ಟಿ ಅವರಿದ್ದಾರೆ, ಇನ್ನೊಬ್ಬ ಉಪಾಧ್ಯಕ್ಷರಾದ ಹುಸೇನ್ ಸಾಹೇಬ್ ಇದ್ದಾರೆ, ಹಾಗೂ ನಮ್ಮ ಜಗಣ್ಣ ಇದ್ದಾರೆ. ಅದೇ ರೀತಿ ನಮ್ಮ ಪಡುಬಿದ್ರಿ ಅವರಿದ್ದಾರೆ, ನಮ್ಮ ದಿನೇಶ್ ಅವರಿದ್ದಾರೆ, ಸುಹಾಸ್ ಅವರಿದ್ದಾರೆ, ಮೇಡಮ್ ಅವರಿದ್ದಾರೆ. ಅದೇ ರೀತಿ ಕಾಪು ವಲಯ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದೇವೆ. ನಿಮಗೆ ನಮ್ಮ ಹೃದಯ ತುಂಬಿದ ಸ್ವಾಗತವನ್ನು ಮಾಡುತ್ತಾ ಎಲ್ರಿಗೂ ನಾವು ಈಗಾಗಲೇ ತೋರಿಸಿಕೊಟ್ಟಿದ್ದೇವೆ. ಈಗ ನಮ್ಮ ಇಲ್ಲಿ ಯಾವತ್ತು ನಮ್ಮ ಕಷ್ಟಕ್ಕೆ ನಮ್ಮ ಅಧ್ಯಕ್ಷರು ಶೆಟ್ಟರು ಯಾವತ್ತು ಅವರ ಕಾರ್ಯದರ್ಶಿ ಖಜಾಂಚಿಯವರಿಗೆ ಯಾವತ್ತು ಆಗಮಿಸಿದ್ದಾರೆ. ಇವತ್ತು ಅಧಿಕೃತ ಭೇಟಿ ನಮ್ಮ ಕಾಪು ವಲಯಕ್ಕೆ ತಾವು ನೀಡಿದ್ದೀರಿ. ನಿಮ್ಗೆ ಕಾಪು ನೋಡಿ ಕರೆಂಟ್ ಸಹ ಬಂತು. ಬೆಳಗ್ಗೆಯಿಂದ ಇಲ್ಲಿ ಕರೆಂಟ್ ಇರಲಿಲ್ಲ. ಒಳ್ಳೆ ಶುಭ ಸಂದೇಶವೆಂದು ನಾನು ಭಾವಿಸುತ್ತಾ ನಮ್ಮ ಕಾಪು ವಲಯದ ವತಿಯಿಂದ ನಾವು ಚಿಕ್ಕ ಗೌರವವನ್ನು ನಮ್ಮ ಅಧ್ಯಕ್ಷರಿಗೆ ಅರ್ಪಿಸುತ್ತಿದ್ದೇವೆ. ಅದರಿಂದ ಅವರಿಗೆ ಶಾಲು ಹೊದಿಸಿ ಅವರಿಗೆ ನಮ್ಮ ಜಗ್ಗಣ್ಣನವರು ಶಾಲು ಹೊದಿಸಿ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಈ ಸಂಸ್ಥೆಯಲ್ಲಿ ಯಾವತ್ತು ಸತ್ಯನಾರಾಯಣ ಶೆಟ್ಟರು ಅಧ್ಯಕ್ಷರಾಗಿ ತಿಳಿಸಿದ್ದೇವೆ. ಯಾವತ್ತು ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಆ ದಿವಸದಿಂದ ಉತ್ತಮ ಸೇವೆಯನ್ನು ಯಾವುದೇ ಒಂದು ಕಾರ್ಯಕ್ರಮವಾಗಿ ಇವತ್ತ ಸಮಯದಲ್ಲಿ ಹುಟ್ಟಿ ನಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಈ ಕಾಪು ವಲಯದ ಬಗ್ಗೆ ಹಾಗೂ ಸನ್ಮಾನಕ್ಕೆ ಉತ್ತರವನ್ನು ನಾವು ಕೊಡಬೇಕಾದ್ರೆ ನಾವು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕೊಂಡಿದ್ದೇವೆ. ಅದರಿಂದ ಮೊದಲಿಗೆ ನಮ್ಮ ಅನಿಸಿಕೆಯನ್ನು ನಾವು ಹೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಕಾಪು ಕೋರಿಕೆ ಮೇಲೆ ಎಲ್ಲರೂ ಸೇರಿ ನಮ್ಮ ಇವತ್ತು ನಮ್ಮ ಮೀಟಿಂಗ್ ಒಟ್ಟಿಗಾಗಿ ಎಲ್ಲ ವಲಯದಲ್ಲಿ 3 ಭಾಗ ಮಾಡಿಕೊಂಡು ಬೇರೆ ಬೇರೆ ಇದ್ದಂಥ ಯೂನಿಯನ್ ಮಾಡಿ
ಈಗ ನನ್ನ 1 ವರ್ಷದಿಂದ 4 ಮೀಟಿಂಗ್ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದೇವೆ. ಎಲ್ಲ ಇಲ್ಲಿನ 5 ವರ್ಷದ ನವೀಕರಣದ ವ್ಯವಸ್ಥೆಗೆ ಎಲ್ಲರೂ ಒಟ್ಟಿಂದ ಸೇರಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನವೀಕರಣ ಮಾಡಿ ಮುಂದಿನ 5 ವರ್ಷದ ಯೋಜನೆಗಳಿಗೆ ಬೇಕಾದಂತಹ ಕುಂದುಕೊರತೆ ಬಗ್ಗೆ ವಿಸ್ತಾರವಾದಂತಹ ಸಮಸ್ಯೆಗಳು ಮತ್ತು ವ್ಯಾವಹಾರಿಕವಾಗಿ ಹೊಂದಾಣಿಕೆ ವಿಷಯದಲ್ಲಿ ಚರ್ಚೆಗಾಗಿ ಇವತ್ತು ಎಲ್ಲರನ್ನು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಕೂಡ ಇದಕ್ಕೆ ತುಂಬ ಸಹಕಾರ ನೀಡಬೇಕಾಗಿ ನಮ್ಮನ್ನೆಲ್ಲ ಕೇಳಿಕೊಳ್ತೇವೆ. ಇದಕ್ಕೆ ಇವತ್ತು RP ಅವರು ಅವರ ಸ್ವಂತ ಮಿಲ್ಲಲ್ಲೇ ನಾನು ಮಾಡ್ತೇನೆ, ನಾನು ನವೀಕರಣ ಮಾಡಿ ಮಾಡಬೇಕು ಎಲ್ಲ ಬಂದಿದ್ದೇವೆ. ಬಹಳ ಸಂತೋಷವಾಗಿ ನಮ್ಮನ್ನು ಸ್ವಾಗತಿಸಿ ನಮಗೆ ನಮಗೆ ಸ್ವಾಗತ ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು ಸರ್. ನಮ್ಮ ಈ ಅಧ್ಯಕ್ಷರ ಕಾರ್ಯದರ್ಶಿ ಹಾಗೂ ಸೋಮನಾಥ್ರ ಬಗ್ಗೆ 2 ಗೀತ ನುಡಿಯನ್ನು ನಮ್ಮ 2 ಮಾತು ಯಾರಾದ್ರೂ ಒಬ್ರು ಮಾತಾಡ್ತಾರೆ. ಈ ದಿವಸ ಉಡುಪಿ ಜಿಲ್ಲಾ ಮಿಲ್ ಮಾಲಕರ ಸಂಘದ ವತಿಯಿಂದ ನಮ್ಮ ಈ ಸಾಮಾನ್ಯ ಸಭೆಯನ್ನು ಕಾಪು ವಲಯದ ನಮ್ಮ ರಾಷ್ಟ್ರೀಯ ನಾಯಕರಂತವರು ಅವರ ಬಿಲ್ನಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಈ ಶುಭ ಸಂಜೆ ಈ ಕಾರ್ಯಕ್ರಮದಲ್ಲಿ ನನಗೆ ಮುಂಚೆ ಮಾತಾಡಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ಈ ಮಿಲ್ ಹ್ಯಾಕ್ ಸ್ಟಾರ್ಟ್ ಆಯಿತು. ಈ ಸಂಘ ಸುಮಾರು ಒಂದು 50-60 ವರ್ಷದಿಂದ ಈ ಸಂಘ ಇತ್ತು. ಸ್ವಾಮಿಗಳು 57 ಸಂಘ ಆತ್ಮಾಲಯನ್ನು ಹೊಸದಂತ ಅದು ಹೀಗೆ ಬಂದು ಮುಂದುವರಿಸಿಕೊಂಡು ಬಂದ ತಕ್ಷಣ ನಮ್ಮ ಪಡುಬಿದ್ರಿ ರವಿ ಹೆಗ್ಡೆ ಅವರು ಅದನ್ನ ಮುಂದಾಳತ್ವದಲ್ಲಿ ತುಂಬಾ ವರ್ಷ ಮಾಡ್ಕೊಂಡು ಬಂದ್ರು, ಟೋನ್ ಹೇಳಿದ್ರು. ಹೀಗೆ ನಂತರದಲ್ಲಿ ಕಳೆದ ಬಾರಿ ನಾವು ನಮ್ಮ ಸತ್ಯನಾರಾಯಣ ಅಧ್ಯಕ್ಷರಾಗಿ ನಾವೆಲ್ಲ ಸೇರಿ ಆಯ್ಕೆ ಮಾಡಿದ್ದೇವೆ. ನಮಗೂ ಸಂತೋಷ ಅಂದ್ರೆ ಅವರು ಸ್ವಲ್ಪ ರಾಜಕೀಯದಲ್ಲೂ ಸಹ ಎಲ್ಲ ಪಕ್ಷದಲ್ಲಿ ಗುರುತಿಸಿಕೊಂಡು ಎಲ್ಲ ಒಟ್ಟಿಗೆ ಓಡಾಡ್ತಿದ್ದಾರೆ. ನಮ್ಗೆ ಸ್ವಲ್ಪ ರಾಜಕೀಯ ನಂಟು ಬೇಕಾಗತ್ತೆ. ಈ ಸ್ವಾಮಿಗಳು ಅಂದ್ರೆ ಸ್ವಲ್ಪ ನಮ್ಗೆ ಯಾವುದೇ ಆಫೀಸ್ ಹೋಗ್ಬೇಕಾದ್ರೆ ಅಧಿಕಾರಿಗಳಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ನೀರು ಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆದಾಯ್ತು ಅಂತ ಅನ್ಸತ್ತೆ. ಯಾಕಂದ್ರೆ ಈ ಬಾರಿ ನಮ್ಗೆಲ್ಲ 5 ವರ್ಷದ ರಿನ್ಯೂವಲ್ ಇತ್ತು. ಆ ಸಮಯದಲ್ಲಿ ಕೆಲವೆಲ್ಲ ಕಾನೂನು ತರಗತಿಗಳು ಇದ್ದು ನಮ್ಮ ಹತ್ರ. ಅದನ್ನು ಸರಿಯಾಗಿ ಸ್ಪಂದಿಸಿ ಎಲ್ಲರ ರಿನ್ಯೂವಲ್ಗೆ ಆಗಿದೆ. 1-2 ಸ್ವಲ್ಪ ನಿಂತಿರ್ಬೋದು. ಮತ್ತೆಲ್ಲ ಸುಮಾರು ಒಂದು 38-39 ಮಿಲಿಯನ್ ರಿನ್ಯೂವಲ್ಗೆ ಆಲ್ರೆಡಿ ಆಗಿದೆ. ಅವರ ಮತ್ತೆ ಸದಾ ಈ ವಿಷಯದಲ್ಲಿ ಯಾವತ್ತೂ ನಾವು ಹತ್ರ ಹೇಳ್ತಾ ಇರೋದು ಆಗ್ಬೇಕು ಇದಾಗಬೇಕು ಅನ್ನೋ ವಿಚಾರ ಮಾಡ್ತಾ ಇರ್ತಾರೆ. ಒಳ್ಳೆಯ ಅಧ್ಯಕ್ಷ ಸಿಕ್ಕಿದ್ದಾರೆ. ಅದೊಂದು ನಮ್ಮ ಒಂದು ಒಳ್ಳೆಯ ಸಂಘಟನೆ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಹಾಗೆ ಇನ್ನು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಉತ್ಸಾಹಿ, ಅವರು ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅನುಭವ ಇದೆ ಅದಕ್ಕೆ. ಯಾಕಂದ್ರೆ ಈ ರೋಡ್ನಲ್ಲಿ ಲೈನ್ಸ್ನಲ್ಲೆಲ್ಲ ದುಡಿದವರು ಅಂದ್ರೆ ನಾವು ಯಾರಾದ್ರೂ ಸಾರ್ವಜನಿಕ ಸೇವೆ ಮಾಡಿದಷ್ಟೇ ಇದರಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೋ ಏನೋ ಕೆಲಸ ಮಾಡ್ಲಿಕ್ಕೋ ಆಗತ್ತೆ ಅನ್ನೋ ಒಂದು ವಿಚಾರ. ನಮ್ಮ ಋಷಿಕೇಶ್ ಹೆಗ್ಡೆ ಅವ್ರ ಬಗ್ಗೆ ಹೇಳುವುದಂದ್ರೆ ನಾವು ಸುಮಾರು ಒಂದು 30 ವರ್ಷದಿಂದ ಒಳಗೆ ನಮಗೂ ನಾವೆಲ್ಲ ಒಂದು ಹತ್ತಿರ ಅದೇ ಸಮಯದಲ್ಲಿ ನಮಗೆ ಲೈಸೆನ್ಸ್ ಸಿಕ್ತಿತ್ತು 30 ವರ್ಷ ಹಿಂದೆ. ನಾನು ಯಾವತ್ತೂ ಹೆಡ್ಡರ್ನಲ್ಲಿ ಹೋಗ್ತಿದ್ದೆ. ಅಲ್ಲಿ ಒಂದು ಹಂಚಿನ ಕಾರ್ಖಾನೆ, ಅದ್ರ ಒಳಗಡೆ ಸಣ್ಣ ನಿಲ್ಲೋದು. ಅವರು ಮನಸ್ಸಾಗಿ ದೊಡ್ಡ ಮನಸ್ಸಿನವರು. ಈ ಬಾರಿ ನಮಗೆ ಸೆಕ್ರೆಟರಿ ಅವ್ರು ಸಿಕ್ಕಿದ್ದಾರೆ. ಅದು ಒಳ್ಳೆದಾಯ್ತು. ಯಾಕಂದ್ರೆ ನಾವು ಮೊದಲೆಲ್ಲ ಒಂದು ಮೀಟಿಂಗ್ ಕರಿಬೇಕಾದ್ರೆ ಸೆಕ್ರೆಟರಿ ಪ್ರಧಾನ. ಅವರು ನಮ್ಮ ಸೆಕ್ರೆಟರಿ ಅಂತೂ ತಿಂಗಳಿಗೆ ಫೋನ್ ಮಾಡಿ ಯಾವತ್ತು ಮೀಟಿಂಗ್ ಮಾಡುವ, ಎಲ್ಲಿ ಮಾಡೋಣ ಅನ್ನೋ ವಿಚಾರವನ್ನು ಹೇಳ್ತಾ ಇರ್ತಾರೆ. ಒಂದು ನಾಯಕರಿಗೆ ಗೊತ್ತು. ಹಾಗಾಗಿ ಅವರು ಸಹ ಒಂದು ಉತ್ಸಾಹಿ ಕಾರ್ಯಕರ್ತರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ನಮ್ಮ ಈ ಸಂಘದಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತುಂಬಾ ಸಂತೋಷ ಆಗ್ತದೆ. ಹಾಗೆ ಇನ್ನು ಪಟೇಲ್ ಸ್ವಾಮಿಲ್ ಅಂದ್ರೆ ಈ ನಮ್ಮ ಉಡುಪಿ ಜಿಲ್ಲೆಗೆ ಸ್ವಾಮಿಲ್ ಬಂದಿದ್ದೆ ಪಟೇಲ್ ತಂದಿಲ್ಲ, ಪಟೇಲ್ ತಂದಿದ್ದು ಸುಮಾರಕ್ಕೆ ನಗರಿಸಿದೆ. ಹಾಗೆ ನಾವು ಬ್ರಹ್ಮಾದಲ್ಲಿ ಪ್ರಭಾ ಸ್ವಾಮಿ ಭಾರಿ ಹಳೆಯ ಸ್ವಾಮಿ, ಉಡುಪಿಯಲ್ಲಿ ಅಂಬಿಕಾ, ದುರ್ಗಾ, ಇವರೆಲ್ಲ ನಮಗೆಲ್ಲ ಮಿಲ್ ವ್ಯವಹಾರ ಕಲಿಸಿದಲ್ಲಿ ಇವರೇ. ಅಂದ್ರೆ ಲೈಸೆನ್ಸ್ ಹೇಗೆ ಮಾಡಬೇಕು, ಪರ್ಮಿಟ್ ಹೇಗೆ ಮಾಡಬೇಕು, ಎಲ್ಲಿಂದ ತರಬೇಕು, ಎಲ್ಲ ವಿಚಾರ ಇದೆ. ನಮ್ಗೆ
ರಾತ್ರಿ ಸಹ ಅವ್ರದ್ದೇ ಕಲ್ತವ್ ನಾವೆಲ್ಲ ಅಂತ ಹಿರಿಯ ಚೇತನ ಇವರು. ನಮಗೆ ಮೊದಲಿನವರೆಲ್ಲ ಕಮಿಟಿಯಲ್ಲಿ ಬಿಟ್ಟೋದ್ರು, ಇವರು ನಮ್ಮೊಟ್ಟಿಗೆ ಸದಾ ಇದ್ದಾರೆ. ನಾವು ಹಾಗೆ ಅನಿಸ್ತು, ನಾವೆಲ್ಲ ಒಂದು ಹೊಸ ಕಮಿಟಿ ಮಾಡ್ಬೇಕಾದ್ರೆ ಈ ಕೋಶಾಧಿಕಾರಿ ಎಂಬುದು ಒಂದು ಒಳ್ಳೆಯ, ಅದಕ್ಕೆ ಸರಿಯಾದ ಒಂದು ಮರ್ಯಾದೆ ಕೊಡುವಂತ ಹುದ್ದೆ, ಅದು ಪ್ರಾಮುಖ್ಯತೆಯಾದ ಹುದ್ದೆ. ಅದಕ್ಕೆ ನಮ್ಮ ಆ ಹಿರಿಯ ಚೇತನ ಅವರು ಇರಲಿ ಅನ್ನೋ ವಿಚಾರ ಎಲ್ಲ ಮನಗಂಡು ಸೋಮಿ ಪಟ್ಟಣನ್ನ ನಾವು ರಿಸರ್ವ್ ಆಯ್ಕೆ ಮಾಡಿ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ರಿನ್ಯೂವಲ್ ಟೈಮಿಗೆ ನಮಗೆಲ್ಲ ಕೃಷಿ ಒಂದೇ ಕಡೆ ಸೇರಿಸಿ ಸರಿಯಾದ ಮಾರ್ಗದರ್ಶನ ಕೊಟ್ಟು ಎಲ್ಲೆಲ್ಲಿ ಏನೇನು ಸೇರ್ಬೇಕು ಅನ್ನೋ ವಿಚಾರ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಬಗ್ಗೆ ಸಹ ನಮಗೆ ತುಂಬಾ ಸಂತೋಷ ಆಗ್ತದೆ. ಹಾಗೆ ಇವತ್ತು ನಮ್ಮ ಈ ದೊಡ್ಡ ಮಿಲ್ನಲ್ಲಿ ನಮ್ಮ ಮಿಲ್ ಮಾಲೀಕರು ಅವರು ನಮಗೆ ಕರೆದು ಈ ಒಳ್ಳೆಯ ಚಾತಿಗೆ ಉಪಚಾರವನ್ನು ಮಾಡಿ ನಮಗೆ ಎಲ್ಲರಿಗೂ ಒಂದು ಸಂತೋಷ ಪಡಿಸಿದ್ದಾರೆ. ಇದೇ ತರ ಮುಂದಿನ ಬಾರಿ ನಾವು ಪ್ರಬಂಧಗಳು ಮಾಡ್ಬೇಕಂತ ನಮ್ಮ ಒಂದು ಆಶೆ. ಅಧ್ಯಕ್ಷತೆ ನಾನು ಯಾವತ್ತು ಹೇಳುದು, ನಾವು ಖುಷಿ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ಬರಲಿ ಅವರು ನಾವೆಲ್ಲ ಹೋಗುದು ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ಬರಲಿ ಕೇಳಬೇಕು ಅನ್ನೋ ಅಭಿಪ್ರಾಯ ಕೊಡ್ತಾ ಇದ್ದೆ. ಅದನ್ನು ನೆಕ್ಸ್ಟ್ ಮುಂದಿನ ಒಂದು ಮೀಟಿಂಗ್ ಅವಕಾಶವನ್ನು ನಮ್ಮ ಅಧ್ಯಕ್ಷರು ನಮ್ಮ ಬ್ರಹ್ಮಾರ ವಲಯಕ್ಕೆ ಕೊಡ್ಬೇಕಂತ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸಿ. ಏನು ಇಲ್ಲಿನ ಇತಿಹಾಸವನ್ನೇ ನಮ್ಮೆಲ್ಲರಿಗೆ